ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಂದೆ ಲಕ್ಷ್ಮಣ್ ಸವದಿ ವಾದ ಏನಪ್ಪ ಅಂದ್ರೆ, ಈಗಾಗಲೂ ಲಕ್ಷ್ಮಣ್ ಸವದಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಬಂದ್ರು, ಬಿಜೆಪಿಯಲ್ಲಿ ಇದ್ರು, ಕಾಂಗ್ರೆಸ್ ಬಂದ್ಬಿಟ್ರು, ಗೆದ್ರು. ಅದಾದ ನಂತರ ಅವರು ಕೂಡ ಲಿಂಗಾಯತ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ಬರ್ತಾರೆ, ಪ್ರಭಾವಿ ಸಮುದಾಯ ಆ ಭಾಗದಲ್ಲಿ. ಸೊ ಇವ್ರು ಬಂದಿದ್ರಿಂದ ಕಾಂಗ್ರೆಸ್ಗೆ ಹೆಲ್ಪ್ ಆಯ್ತು ಅನ್ನೋ ಲೆಕ್ಕಾಚಾರ ಇದೆ. ಮತ್ತೆ ಬಿಜೆಪಿ ಸರ್ಕಾರದಲ್ಲಿ DCM ಆಗಿದ್ರು, ಸಚಿವರಾಗಿದ್ರು, DCM ಆಗಿದ್ರು. ಇಲ್ಲಿ 3 ವರ್ಷ ಆಯ್ತು, ಇನ್ನು ಯಾಕೆ ನನಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ, ನನಗೆ ಮಾತು ಕೊಟ್ಟಿದ್ರು DK ಶಿವಕುಮಾರ್, ಕೊಟ್ಟ ಮಾತನ್ನು ನಡ್ಕೊಳ್ಳಿ ಅನ್ನೋದು ಅವ್ರ ವಾದ. ಸೊ 3 ವರ್ಷ ಆಗೋಯ್ತು, ಇನ್ನು 2 ವರ್ಷ ಇದೆ, ಈ ಸಿಗುತ್ತಾ ಅವ್ರಿಗೆ ಅಂತ 2 ವರ್ಷದ ಅವಧಿಯಲ್ಲಿ. 2023ರಲ್ಲಿ ಯಾವೆಲ್ಲ ಅಸ್ತ್ರಗಳನ್ನು ಬಳಸಿದ್ರೆ ನಮಗೆ ವರ್ಕೌಟ್ ಆಗುತ್ತೆ, 120 ಸ್ಥಾನ ದಾಟ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ DK ಶಿವಕುಮಾರ್ ಅವ್ರಿಗೂ ಇತ್ತು, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಇತ್ತು. ಹೀಗಾಗಿ BJPಯಲ್ಲಿ ಯಾರೆಲ್ಲ ಪ್ರಭಾವಿ ನಾಯಕರು ಅಸಮಾಧಾನಗೊಂಡಿದ್ರು, ಅವತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಲಕ್ಷ್ಮಣ್ ಸವದಿ ಅವ್ರಿಗೆ ಅಥಣಿಯಿಂದ ಟಿಕೆಟ್ ಸಿಗಲಿಲ್ಲ. ಸಹಜವಾಗಿ ಇವರು ಕೂಡ ಕೋಪಿಸ್ಕೊಂಡಿದ್ರು. ಇವ್ರಿಗೂ ಆ ಭಾಗದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಈ ಭಾಗದಲ್ಲಿ ಇಂಥ ಒಬ್ಬ ನಾಯಕ ಬೇಕಾಗಿತ್ತು, ವರ್ಚಸ್ವಿ ಇರುವಂಥ ನಾಯಕ. ಅದರಲ್ಲೂ ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕೆಲಸ ಮಾಡದೇ ಇದ್ರು ಕೂಡ ಒಬ್ಬ DK ಶಿವಕುಮಾರ್ ಅವರ ಪ್ಲಾನ್ ಬೇರೆ ರೀತಿಯಲ್ಲಿತ್ತು. ಸೌದಿ ಬಂದರೆ ನಮಗೆ ಕೇವಲ ಬೆಳಗಾವಿಗೆ ಅಷ್ಟೇ ಅಲ್ಲ, ಬಿಜಾಪುರ ಮತ್ತು ಬಾಗಲಕೋಟೆ ಇವರ ಈ ಕಡೆನೂ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ. ಗಾಣಿಗ ಸಮುದಾಯ ಇರುವಂಥ ಕ್ಷೇತ್ರಗಳಲ್ಲಿ ಅಪ್ ಟು ರಾಯಚೂರು, ಕೊಪ್ಪಳದವರೆಗೂ ಕೂಡ ಇದೆ. ಈ ಜಿಲ್ಲೆಗಳಲ್ಲಿ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಸಹಜವಾಗಿ ಅದರ ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ ಆಗಿದೆ. ಆದರೆ ನನಗೊಂದು ಬೇಜಾರು ಲಕ್ಷ್ಮಣ್ ಸವದಿ ವಿಚಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಇವತ್ತು BJPಯಲ್ಲಿ ಇದ್ದಿದ್ರೆ MLC ಅಂತೂ ಗ್ಯಾರಂಟಿ ಆಗ್ತಿದ್ರು. ಒಂದು ವೇಳೆ ಅವ್ರಿಗೆ ಟಿಕೆಟ್ ತಪ್ಪಿದ್ರು ಕೂಡ ಅವ್ರಿಗೆ ಇಷ್ಟೊಂದು ಅವಮಾನ ರೀತಿಯಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆ ಇರ್ಲಿಲ್ವೇನೋ. ಅಂದ್ರೆ ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ್ ಸವದಿಗೆ ಅವಮಾನ ಆಗ್ತಿದೆ ಅಂತನಾ? ಖಂಡಿತ. ಯಾಕಂದ್ರೆ ಅವ್ರಿಗಿರುವಂತಹ ಅನುಭವಕ್ಕೆ ಇವರೇ ಕರೆದಿದ್ದು, ನಾವು ನಿಮ್ಗೆ ಮಿನಿಸ್ಟರ್ ಆಫರ್ ಅನ್ನು ಕೊಡ್ತಾ ಇದ್ವಿ ಬನ್ನಿ ಅಂತ. ಸಹಜವಾಗಿ ಅವ್ರಿಗೂ BJPಯಲ್ಲಿ ಬೇಸರ ಇತ್ತು, ಅಲ್ಲಿ ಕುಮಟಳ್ಳಿಗೆ ಟಿಕೆಟ್ ಕೊಡ್ತಿದ್ದಾರೆ, ನಾನು ಯಾಕಿರ್ಬೇಕು ಅನ್ನುವಂಥದ್ದು. ಎರಡಕ್ಕೂ ಕೂಡ ಒಂದೇ ರೀತಿ ಒಂದೇ ಸಮಯಕ್ಕೆ ಎರಡು ಕೂಡಿ ಬಂದಂಗೆ ಆಯಿತು. ಏನೋ ಕಾಂಗ್ರೆಸ್ ಬಂದರೆ ನಾನು ಇಮಿಡಿಯೇಟಾಗಿ ಮಿನಿಸ್ಟರ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ಬಂದರು. ಈಗ DCM ಆದಂಥವ್ರಿಗೆ CM ಆಗೋದಕ್ಕೆ ಇನ್ನೊಂದೇ ಹೆಜ್ಜೆ. ಇವ್ರ ಲೆಕ್ಕಾಚಾರ ನಮ್ಮನ್ನ ಯಡಿಯೂರಪ್ಪ ತುಳಿದ್ರು, ಮತ್ತೊಬ್ಬರು ತುಳಿದ್ರು, ನೀವ್ಯಾಕೆ ತುಳಿತಕ್ಕೆ ಒಳಗಾಗ್ತೀರಾ? ನೀವು ಅವ್ರಿಗೆ ವಿರುದ್ಧ. ಈಗ ಬೆಳಗಾವಿ ತುಂಬ ದೊಡ್ಡ ಮಟ್ಟದ ರಾಜಕಾರಣ, ಅಷ್ಟು ಸುಲಭ ಅಲ್ಲ ಬೆಳಗಾವಿ ರಾಜಕಾರಣವನ್ನು. ಅಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಅವರದೇ ಎಲ್ಲರೂ ಸಾಹುಕಾರರೇ ಅಲ್ಲಿ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್ ಬೇರೆ ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ದಾರೆ. ಲಕ್ಷ್ಮಣ್ ಸವದಿ ಮಂತ್ರಿ ಆಗೋದಕ್ಕೆ ಜಾರಕಿಹೊಳಿ ಒಪ್ಕೊಳ್ತಾರ? ಜಾರಕಿಹೊಳಿ ಫ್ಯಾಮಿಲಿ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೊಳ್ಳಲ್ಲ. ಈ ಫಾರ್ಮುಲಾ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿ ಅವರನ್ನ ಅಷ್ಟು ಸುಲಭವಾಗಿ ಮಂತ್ರಿ ಆಗೋದಕ್ಕೆ ಒಪ್ಕೊಳ್ಳಲ್ಲ. ಸತೀಶ್ ಜಾರಕಿಹೊಳಿ ಅವರು ಲೈನ್ ಕ್ಲಿಯರ್ ಆಗಿದ್ರೆ ಸೌದಿ ಅವರು ಯಾವತ್ತೂ ಮಿನಿಸ್ಟರ್ ಆಗ್ತಾ ಇದ್ರು. ನಾನು ಅದಕ್ಕೆ ಹೇಳಿದ್ದು, ಸೌದಿ ಅವರಿಗೆ ಕಾಂಗ್ರೆಸ್ಗಿಂತಲೂ BJP ಬೆಟರ್ ಆಗಿತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ. ಬೆಳಗಾವಿಯಲ್ಲಿ ನೀವು ಉಮೇಶ್ ಕತ್ತಿ BJP ಗೋಲ್ಡ್ ಔಟ್, ಈಗ ಕಾಂಗ್ರೆಸ್ MLA ಆಗಿದ್ದಾರೆ ಈಗ ಅವರು, ಆಯ್ತಾ? ಇನ್ನೂ ನಿರ್ಧಾರ ತಗೊಂಡಿದ್ದು ಅವತ್ತು ಓಕೆ, ಒಂದು ಆ ಕ್ಷಣಕ್ಕೆ ಬೇಸರ ಆಗಿತ್ತು BJPಯಲ್ಲಿ ಬಂದ್ರೆ ಕಾಂಗ್ರೆಸ್ಗೆ, ಗೆದ್ರು, ಈಗ ಮಂತ್ರಿ ಸ್ಥಾನ ಬೇಕು ಅಂತಿದ್ದಾರೆ. ಸೊ ಈಗ ಸತೀಶ್ ಜಾರಕಿಹೊಳಿ ಕತೆ ಹೇಗಂದ್ರೆ, ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ಬೇಕಾ ಬೇಡ ಅಂತಾನು ಗೊಂದಲ ಇದೆ. ಅಲ್ಲಿ ಕೊಟ್ರು ಇವರು ಒಂದ್ ರೀತಿ ಮುಸುಕಿನ ಗುದ್ದಾಟ ಇದ್ದೇ ಇತ್ತು ಮೊದಲಿಂದನು, ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಲಕ್ಷ್ಮಣ್ ಸವದಿ ಕೂಡ ಅದಕ್ಕೆ ಸೇರ್ಪಡೆ ಆಗಿದ್ದಾರೆ. ಸೊ ಲಕ್ಷ್ಮಣ್ ಸವದಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರನ್ನು ಹೊರತುಪಡಿಸಿ ಅಶೋಕ್ ಪಟ್ಟಣ್ಗೆ ಒಂದು ಅವಕಾಶ ಇದೆಯಾ ಈಗ? ಅಲ್ಲ, ಸತೀಶ್ ಜಾರಕಿಹೊಳಿ ಒಪಿನಿಯನ್ ಕೇಳಿದ್ರೆ ಅವ್ರು ಅದನ್ನೇ ಹೇಳೋದು, ಅಶೋಕ್ ಪಟ್ಟಣ್ ಮಾಡಿ ಅಂತನಾ? ಇವರಿಬ್ರು ಬೇಡ, ಅಶೋಕ್ ಪಟ್ಟಣ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ನೇರ ಮೊದಲಿಂದಲೂ ಕೂಡ ಈ 3 ಮನೆತನಗಳ ನಡುವೆ ರಾಜಕೀಯ ಇದ್ದೇ ಅದು. ಒಂದೇ ಸ್ವಪಕ್ಷದಲ್ಲಿದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ನಡುವೆ ರಾಜಕೀಯ ಇದೆ. ಅದೇ ರೀತಿ ಬೇರೆ ಬೇರೆ ಪಕ್ಷಗಳಲ್ಲಿದ್ದಾಗಲೂ ಕೂಡ ಸೌದಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ನಡುವೆ ರಾಜಕೀಯ ಇದ್ದೇ ಇದೆ. ಈಗಲೂ ಕೂಡ ನನಗೆ ಮತ್ತೊಬ್ಬ ಕಾಂಪಿಟೇಟರ್ ಆಗ್ತಿದ್ದಾರೆ ಜಿಲ್ಲೆಯಲ್ಲಿ ಅನ್ನುವಂತಹ ಲೆಕ್ಕಾಚಾರಗಳು ಸತೀಶ್ ಜಾರಕಿಹೊಳಿ ನಿಜ.